ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಿಸಿಲಿಗೆ ಅಂತೂ ತಣ್ಣಗೇನಾದರೂ ತಿಂತಾ ಇರೋಣ ಅಂತ ಅನಿಸುತ್ತೆ. ಸೊ ನಾವು ಮನೆಯಲ್ಲಿ ಫ್ರಿಡ್ಜ್ ಇತ್ತು ಅಂದರೆ ಈ ಥರ ನಾವು ಐಸ್ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಬೇಕು ಅನಿಸಿದಾಗ ತಿನ್ಬೋದು. ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ. ಮೊದಲಿಗೆ ಒಂದು ಅರ್ಧ ಲೀಟ್ರು ಹಾಲನ್ನ ಕಾಯೋದಕ್ಕೆ ಇಟ್ಬಿಡಿ. ಒಂದು 15 ಮಿನಿಟ್ಸ್ ಹೀಗೆ ಕಾಯಿಸ್ತಾ ಇದ್ದಂಗೆ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ಆವಾಗ ನೀವು 1 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಮತ್ತೆ ಒಂದು 10-15 ನಿಮಿಷ ಆಗ್ತಿದ್ದಂಗೆ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ನ ಸೇರಿಸ್ಕೊಳ್ಳಿ. ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಆವಾಗಲೇ ಹಾಲು ಕಾಯಿಸಿದ್ದೀವಿ ನೋಡಿ, ಅದನ್ನು ಸೇರಿಸ್ಕೊಳ್ಳಿ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಐಸ್ ಕ್ರೀಮು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನು ಮೋಲ್ಡಿಗೆ ಹಾಕ್ಕೊಬೇಕು, ಅಥವಾ ನಾವು ಟಿಫಿನ್ ಬಾಕ್ಸ್ನಲ್ಲೂ ಇಟ್ಕೊಬೋದು. ಆದರೆ ಮೇಲ್ಗಡೆ ಸಿಲ್ವರ್ ಪೇಪರ್ನ ಹಾಕ್ಬಿಟ್ಟು ಒಂದು 8 ಗಂಟೆನಾದರೂ ಫ್ರೀಝರ್ನಲ್ಲಿ ಇಡಬೇಕಾಗುತ್ತೆ. ಅದಾದಮೇಲೆ ತೆಗೆದು ನೋಡಿದರೆ ವೆನಿಲಾ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ನಾವು ಯಾವಾಗ ಬೇಕಾದರೂ ಆವಾಗ ತಿನ್ಕೋಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ.